ನಮಸ್ಕಾರ ಎಲ್ರಿಗೂ. ಇವತ್ತಿನ ಕ್ಲಾಸ್ ಏನಾಗಿರುತ್ತಂದ್ರೆ IPL ಮೇಲೆ ನಾವು IPL ಎಷ್ಟು ನಾವು ಫ್ಯಾನ್ಸ್ ಯಾವ ತರ ಅಂತ ನಮ್ಗೆ ಗೊತ್ತಿದೆ. ಎಷ್ಟು ಫ್ಯಾನ್ ನಾವು IPL ಅಂದ್ರೆ ಯಾವುದೇ ಮ್ಯಾಚ್ ಮಿಸ್ ಮಾಡಲ್ಲ, ಎಲ್ಲಾ ಮ್ಯಾಚ್ ಕೂಡ ನೋಡ್ತೀವಿ. ಅದೇ ರೀತಿ ಅದಲ್ಲದೆ ಕೂಡ ನಮಗೆ ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತಾ IPL ಮೇಲೆ. ಅದಕ್ಕೋಸ್ಕರ ಇವತ್ತು IPL ಅಲ್ಲಿ ನಮಗೆ IPL ತಗೊಂಡು IPL ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ರೆ ಯಾವ್ದೆಲ್ಲ ಕ್ವಶನ್ಸ್ ಕೇಳ್ಬೋದು. ಮೆಜಾರಿಟಿ ಆಫ್ ದ ಕ್ವಶನ್ಸ್ ಪರ್ಪಲ್ ಕ್ಯಾಪು, ಆರೆಂಜ್ ಕ್ಯಾಪು ಎಲ್ಲ ಕೇಳ್ತಾರಲ್ಲ, ಆ ತರ ಕ್ವಶನ್ಸ್ ನಾವು ಇವಾಗ ಡಿಸ್ಕಸ್ ಮಾಡೋಣ. ನಿಮಗೆ ಆಲ್ರೆಡಿ ಗೊತ್ತಿದೆ ಅಂದ್ರೆ ತುಂಬಾ ಒಳ್ಳೇದು, ಗೊತ್ತಿಲ್ಲ ಅಂದ್ರೆ ನೀವು ಈ ಸೆಷನ್ ನ ಎಂಡ್ವರೆಗೂ ನೋಡಿದ್ರೆ ಯಾವ್ದೆಲ್ಲ ಕ್ವಶನ್ಸ್ ಬರ್ಬೋದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಕ್ವಶನ್ಸ್ ಪಾಸಿಬಿಲಿಟಿ ತುಂಬಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ IPL ಕ್ವಶನ್ ಬರೋದು ಪಾಸಿಬಿಲಿಟಿ ತುಂಬಾ ಇದೆ. ಒನ್ ಕ್ವಶನ್ ಯು ಮಸ್ಟ್ ಪ್ರಾಕ್ಟೀಸ್ ಬಿಫೋರ್ ದ ಎಕ್ಸಾಮ್. ಒನ್ ಕ್ವಶನ್ ಪಾಸಿಬಿಲಿಟಿ ತುಂಬಾ ಇದೆ. ಓಕೆನಾ? ನಾವು ಬರೀ ಮ್ಯಾಚ್ ನೋಡ್ಕೊಂಡಿದ್ರೆ ಆಗೋದಿಲ್ಲ. ಕ್ವಶನ್ಸ್ ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರೋದು ಕೂಡ ಆನ್ಸರ್ ಮಾಡ್ಬೇಕಾಗತ್ತೆ. ಸ್ಟಾರ್ಟ್ ಮಾಡೋಣ ಕ್ವಶನ್. ಒಂದೇ ನಿಮಿಷ. ಎಲ್ಲಾ ಕ್ವಶನ್ಗೂ ಕೂಡ ಆನ್ಸರ್ ಮಾಡಿ. ನಿಮಗೆ ಎಷ್ಟು ನಾಲೆಡ್ಜ್ ಇದೆ, IPL ಅಂತೂ ನೋಡೇ ಇರ್ತೀರಾ, ನಿಮಗೆ ಎಷ್ಟು ನಾಲೆಡ್ಜ್ ಇದೆ ಅಂತ ಚೆಕ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ವಿಚ್ ಟೀಮ್ ಎಮರ್ಜ್ಡ್ ಆಸ್ ದ ಚಾಂಪಿಯನ್ ಆಫ್ ದ ಇಂಡಿಯನ್ ಪ್ರೀಮಿಯರ್ ಲೀಗ್ 2026? 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ಯಾವುದು? ಏನಾಗುತ್ತೆ ಆನ್ಸರ್ ಈ ಕ್ವಶನ್ಗೆ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. RCB ಫ್ಯಾನ್ಸ್ ಅಂತೂ ಮರ್ಯಾದೆ ಇಲ್ಲ. 2025 ಮತ್ತೆ 2026 ನ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಏನಾಗುತ್ತೆ ಆನ್ಸರ್? RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆಪ್ಷನ್ 3 ಆಗುತ್ತೆ. 2025 ಅಲ್ಲೂ ಕೂಡ RCB ನೇ ಗೆದ್ದಿದ್ದು, 2026 ಅಲ್ಲೂ ಕೂಡ ಚಾಂಪಿಯನ್ಸ್ ಯಾರು? RCB ನೇ ಆಗಿರ್ತಾರೆ. ನೆಕ್ಸ್ಟ್ ಕ್ವಶನ್. ಇದೆಲ್ಲ ಕ್ವಶನ್ಸ್ ಕೂಡ ನಿಮಗೆ ಯಾವುದೇ ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಯಾವುದೇ ಎಕ್ಸಾಮ್ ಆಗಿರ್ಲಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಈ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಿಚ್ ಟೀಮ್ ಫಿನಿಶ್ಡ್ ಆಸ್ ಎ ರನ್ನರ್ ಅಪ್ ಇನ್ ದ ಇಂಡಿಯನ್ ಪ್ರೀಮಿಯಂ ಲೀಗ್ 2026 ಸೀಸನ್? ರನ್ನರ್ಸ್ ಅಪ್ ಯಾರಪ್ಪ? 2026 ಇಂಡಿಯನ್ ಪ್ರೀಮಿಯಂ ಲೀಗ್ ಋತುವಿನಲ್ಲಿ ಯಾವ ತಂಡ ರನ್ನರ್ ಅಪ್ ಆಗಿ ಸ್ಥಾನ ಪಡೆದಿದೆ? ರನ್ನರ್ ಅಪ್ ಯಾರು? ಫೈನಲ್ಸ್ ಅಲ್ಲಿ ಯಾರ್ಯಾರಿದ್ರು ಅಹಮದಾಬಾದ್ ಅಲ್ಲಿ? ಗುಜರಾತ್ ಟೈಟನ್ಸ್ ಮತ್ತೆ ರಾಯಲ್ ಚಾಲೆಂಜರ್ಸ್ RCB. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆದ್ದಿದೆ ಅಂದ್ರೆ ರನ್ನರ್ ಅಪ್ ಯಾರಾಗಿರ್ತಾರೆ? ಗುಜರಾತ್ ಟೈಟನ್ಸ್. ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಯಾರು? ಶುಭ್ಮನ್ ಗಿಲ್. 2026 ಅಲ್ಲಿ ಗುಜರಾತ್ ಟೈಟನ್ಸ್ ರನ್ನರ್ ಅಪ್ ಆಗಿರ್ತಾರೆ. ನಿಮಗೆ ಯಾವುದೇ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸ್ಕೊಡಿ. ಅಟ್ ವಿಚ್ ಸ್ಟೇಡಿಯಂ was the final match of the Indian Premium League 2026 played? ಎಲ್ಲಿ IPL 2026 ಫೈನಲ್ ಮ್ಯಾಚ್? ಈ ಮ್ಯಾಚು ಪ್ರೀವಿಯಸ್ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಡಿಸೈಡ್ ಆಗಿರುತ್ತೆ. ಅದಾದ್ಮೇಲೆ ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತಾರೆ. ಹೌದಾ? ಅಹಮದಾಬಾದ್ ಅಲ್ಲಿ ಯಾವ ಸ್ಟೇಡಿಯಂ ಅಲ್ಲಿ ನಡೆದಿರೋದು? ನರೇಂದ್ರ ಮೋದಿ ಸ್ಟೇಡಿಯಂ. ಯಾವ ಸ್ಟೇಡಿಯಂ? ನರೇಂದ್ರ ಮೋದಿ ಸ್ಟೇಡಿಯಂ. IPL 2026 ಫೈನಲಿ ಮೂವ್ ಟು ಅಹಮದಾಬಾದ್. ಫಸ್ಟ್ ಬೆಂಗಳೂರು ಚಿನ್ನಸ್ವಾಮಿಯಲ್ಲೇ ನಡೆಸಬೇಕಂತ ಇರ್ತಾರೆ. ಅದಾದ್ಮೇಲೆ BCCI ಡಿಸಿಷನ್ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ಗೆ ಶಿಫ್ಟ್ ಆಗುತ್ತೆ. ಎಲ್ಲಿ ನಡೆದಿರೋದು ಫೈನಲ್? RCB ಮತ್ತೆ ಗುಜರಾತ್ ಟೈಟನ್ಸ್. RCB ವಿನ್ನರ್, ರನ್ನರ್ ಗುಜರಾತ್ ಟೈಟನ್ಸ್. ಮ್ಯಾಚ್ ನಡೆದಿರೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ನೆಕ್ಸ್ಟ್ ಕ್ವಶನ್. ನಿಮ್ಗೇನಾದ್ರೂ ಆನ್ಸರ್ ಗೊತ್ತಿದೆ ಅಂದ್ರೆ 2 ಸೆಕೆಂಡ್ಸ್ ಅಲ್ಲಿ ಆನ್ಸರ್ ಮಾಡಿ. 2 to 3 ಸೆಕೆಂಡ್ಸ್ ಟೈಪ್ ಮಾಡೋದಷ್ಟೇ. ಕ್ವಶನ್ ನೋಡ್ತೀರಾ, ಟೈಪ್ ಮಾಡ್ತೀರಾ, ಇದಂತೂ ಎಲ್ರಿಗೂ ಗೊತ್ತೇ ಇರುತ್ತೆ. ಏನಾಗತ್ತೆ ಈ ಕ್ವಶನ್ಗೆ ಆನ್ಸರ್?
ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಆನ್ಸರ್ ಏನಾಗುತ್ತೆ? ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಇವರು 14 ಇಯರ್ಸ್ 32 ಡೇಸ್ಗೆನೆ 14 ಇಯರ್ 32 ಡೇಸ್ಗೆನೆ ಸೆಂಚುರಿ ಆಗಿತ್ತು. ಇದು ಆರೆಂಜ್ ಕ್ಯಾಪ್. ಆರೆಂಜ್ ಕ್ಯಾಪ್ ಯಾರಿಗೆ ಕೊಡೋದು? ಬೆಸ್ಟ್ ಜಾಸ್ತಿ ಮೋಸ್ಟ್ ರನ್ಸ್ ಯಾರು? ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ. ಆರೆಂಜ್ ಕ್ಯಾಪ್ ಯಾರು? ವೈಭವ್ ಸೂರ್ಯವಂಶಿ. ಎಲ್ಲಿ ನಡೆದಿರೋದು? ಅಹಮದಾಬಾದ್. ಯಾರ್ಯಾರ ನಡುವೆ? RCB GT. ವಿನ್ನರ್ RCB, ರನ್ನರ್ GT. ನೆಕ್ಸ್ಟ್ ಕ್ವಶನ್. ನಿಮ್ಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸ್ಕೊಡ್ಬೋದು. ಹೂ ವನ್ ದ ಪರ್ಪಲ್ ಕ್ಯಾಪ್ ಫಾರ್ ಟೇಕಿಂಗ್ ದ ಮೋಸ್ಟ್ ವಿಕೆಟ್ಸ್ ಇನ್ ದ IPL 2026 ಸೀಸನ್? 2026 ಸೀಸನ್ ಅಲ್ಲಿ ಮೋಸ್ಟ್ ವಿಕೆಟ್ಸ್ ಯಾರು ಪಡೆದಿರೋದು? ಆನ್ಸರ್ ಮಾಡ್ಬೋದಾ? ಆನ್ಸರ್ ಏನಾಗುತ್ತೆ? IPL 2026 ಋತುವಿನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಪರ್ಪಲ್ ಕ್ಯಾಪ್ ಗೆಲ್ಲುವರು ಯಾರು? ಅತಿ ಹೆಚ್ಚು ವಿಕೆಟ್ ಪಡೆದು ಪರ್ಪಲ್ ಕ್ಯಾಪ್ ಗೆದ್ದಿರುವರು ಯಾರು? ಯಾರಾಗ್ತಾರೆ? ರಬಾಡಾ. ಗುಜರಾತ್ ಟೈಟಾನ್ಸ್ ಅವರು. ಇವರು ರಬಾಡಾ 2026 ಅಲ್ಲಿ ಪರ್ಪಲ್ ಕ್ಯಾಪ್. ಆರೆಂಜ್ ಕ್ಯಾಪ್ ಸೂರ್ಯವಂಶಿ, ಪರ್ಪಲ್ ಕ್ಯಾಪ್ ರಬಾಡಾ. ನೆಕ್ಸ್ಟ್ ಕ್ವಶನ್. Who become the first player in IPL history to win both the most valuable player MVP and the emerging player award in the same season? ಇದುವರೆಗೂ ಯಾರು ಆಗಿರ್ಲಿಲ್ಲ. 2026 IPL ಅಲ್ಲೇ ಈ ತರ ಆಗಿರೋದು. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮತ್ತೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಯಾರಿಗೆ ಬಂದಿರೋದು? ತಿಳಿಸ್ಕೊಡಿ ಆನ್ಸರ್. ಆನ್ಸರ್ ಏನಾಗತ್ತೆ ಈ ಕ್ವಶನ್ಗೆ? ಆನ್ಸರ್ ಏನಾಗುತ್ತೆ? ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಇದುವರೆಗೂ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ MVP ಮತ್ತೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡು ಒಬ್ಬರಿಗೆ ಬಂದೇ ಇರಲಿಲ್ಲ. ಇದೇ ಫಸ್ಟ್. ಅದು ವೈಭವ್ ಸೂರ್ಯವಂಶಿ ಬಂದಿರೋದು. ಇದು ಕೇಳೋಂತ ಚಾನ್ಸಸ್ ತುಂಬಾ ಇದೆ. ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಮತ್ತೆ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡು ಇದೇ ಫಸ್ಟ್ ಟೈಮ್ 2026 IPL ಅಲ್ಲೇ ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ತಗೊಂಡಿರೋದು ಒಬ್ಬರೇ ವ್ಯಕ್ತಿ. 2 ಅವಾರ್ಡ್ ತಗೊಂಡಿರೋದು ಇದೇ ಫಸ್ಟ್ ಟೈಮ್. ಅದಕ್ಕೋಸ್ಕರ ಈ ಕ್ವಶನ್ ಎಕ್ಸಾಮ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾ ಇದೆ. ವೈಭವ್ ಸೂರ್ಯವಂಶಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಾಗಿರುತ್ತೆ? ಹೂ ವನ್ ದ ಗ್ರೀನ್ ಡಾಟ್ ಬಾಲ್ ಅವಾರ್ಡ್ ಫಾರ್ ಬೌಲಿಂಗ್ ದ ಮೋಸ್ಟ್ ಡಾಟ್ ಬಾಲ್ಸ್ ಇನ್ IPL 2026? 172 ಡಾಟ್ ಬಾಲ್ಸ್. ಆನ್ಸರ್ ತಿಳಿಸ್ಕೊಡಿ. ಇದು ಯಾರ ಆನ್ಸರ್? ಇದು ಯಾರ್ದು? ಮಹಮ್ಮದ್ ಸಿರಾಜ್. 172 ಡಾಟ್ ಬಾಲ್. ಗ್ರೀನ್ ಡಾಟ್ ಬಾಲ್ ಅವಾರ್ಡ್. ಡಾಟ್ ಬಾಲ್ ಜಾಸ್ತಿ ಯಾರು ಹಾಕಿರ್ತಾರೆ ಅವ್ರಿಗೆ ಯಾವ ಅವಾರ್ಡ್ ಕೊಡೋದು? ಗ್ರೀನ್ ಡಾಟ್ ಬಾಲ್ ಅವಾರ್ಡ್. ಈ ವರ್ಷ 2026 IPL ಅಲ್ಲಿ ಮಹಮ್ಮದ್ ಸಿರಾಜ್ ಅವ್ರಿಗೆ ಈ ಅವಾರ್ಡ್ ಸಿಕ್ಕಿದೆ, ಗ್ರೀನ್ ಡಾಟ್ ಬಾಲ್ ಅವಾರ್ಡ್. ಇದನ್ನ ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರು ಅತಿ ಹೆಚ್ಚು ಡಾಟ್ ಬಾಲ್ ಹಾಕಿರ್ತಾರಲ್ಲ ಆ ವ್ಯಕ್ತಿಗೆ ಗ್ರೀನ್ ಡಾಟ್ ಬಾಲ್ ಅವಾರ್ಡ್ ಅಂತ ಅವಾರ್ಡ್ ಕೊಡ್ತಾರೆ. ಅದನ್ನ ಎಷ್ಟು ಡಾಟ್ ಬಾಲ್ ಹಾಕಿರೋದು ಈ ಸೀಸನ್ ಅಲ್ಲಿ ಇವರು? 172 ಡಾಟ್ ಬಾಲ್ಸ್. 172 ಡಾಟ್ ಬಾಲ್ಸ್. ಗುಜರಾತ್ ಟೈಟಾನ್ ರನ್ನರ್ ಅಪ್ ಆಗಿದ್ರಲ್ಲ ಆ ಟೀಮ್ ಅವರು ಇವರು. ಮಹಮ್ಮದ್ ಸಿರಾಜ್. ಓಕೆ ಮಹಮ್ಮದ್ ಸಿರಾಜ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೀವು ಆನ್ಸರ್ ಮಾಡಿ ಈ ಕ್ವಶನ್ಗೆ. ವಿಚ್ ಫ್ರಾಂಚೈಸಿ ವಾಸ್ ಆನರ್ಡ್ ವಿತ್ ದ ಫೇರ್ ಪ್ಲೇ ಅವಾರ್ಡ್ ಫಾರ್ ಎಕ್ಸ್ಟೆಂಪರರಿ ಕಂಡಕ್ಟ್ ಡ್ಯೂರಿಂಗ್ ದ IPL 2026 ಸೀಸನ್? IPL 2026 ಋತುವಿನಲ್ಲಿ ಅನುಕರಣೀಯ ನಡವಳಿಕೆಗಾಗಿ ಯಾವ ಫ್ರಾಂಚೈಸಿ ಫೇರ್ ಪ್ಲೇ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು? ಏನಾಗುತ್ತೆ ಹೀಗೆ? ಈ ಕ್ವಶನ್ಗೆ ಆನ್ಸರ್ ಏನು? ಆನ್ಸರ್ ಬಂದು ಪಂಜಾಬ್ ಕಿಂಗ್ಸ್. ಈ ಕ್ವಶನ್ಗೆ ಆನ್ಸರ್ ಪಂಜಾಬ್ ಕಿಂಗ್ಸ್. ಕಿಂಗ್ಸ್ 11 ಪಂಜಾಬ್. ಮೋಸ್ಟ್ ಫೇರ್ ಪ್ಲೇ ಅವಾರ್ಡ್ ಅಂತ ಎಲ್ಲಾ ಸೀಸನ್ ಅಲ್ಲೂ ಕೊಡ್ತಾರೆ. ಈ ಸೀಸನ್ ಅಲ್ಲಿ ಬಂದಿರೋದು ಪಂಜಾಬ್ ಕಿಂಗ್ಸ್ಗೆ. ಕ್ಯಾಪ್ಟನ್ ಯಾರು ಇದ್ರದ್ದು? ಶ್ರೇಯಸ್ ಅಯ್ಯರ್.
ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ಕ್ಯಾಪ್ಟನ್. ನೆಕ್ಸ್ಟ್ ಕ್ವಶನ್, who claimed the catch of the season award in IPL 2026 for the stunning one-handed catch to dismiss Tim David? IPL 2026ರಲ್ಲಿ ಟೀಮ್ ಡೇವಿಡ್ ಅವರನ್ನು ಒಂದು ಕೈಯಿಂದ ಔಟ್ ಮಾಡಿದ ಅದ್ಭುತ ಕ್ಯಾಚ್ಗಾಗಿ ಕ್ಯಾಚ್ ಆಫ್ ದಿ ಸೀಸನ್, ಏನಿದು ಕ್ಯಾಚ್ ಆಫ್ ದಿ ಸೀಸನ್ ಅವಾರ್ಡ್ ಯಾರು ಪಡೆದಿದ್ದರು? ಆನ್ಸರ್ ಮಾಡಬಹುದಾ ಈ ಕ್ವೆಶನ್ಗೆ? ಇದು ಯಾರು ಮರ್ತಿರೋದಿಲ್ಲ, ಯಾರು ಈ ಮ್ಯಾಚ್ ನ ನೋಡಿರ್ತಾರೆ ಅವರಂತೂ ಮರ್ತಿರೋದಿಲ್ಲ. ಕ್ಯಾಚ್ ಆಫ್ ದಿ ಸೀಸನ್, ಕ್ಯಾಚ್ ಆಫ್ ದಿ ಸೀಸನ್ ಯಾರಿಗೆ ಬರುತ್ತೆ? ಮನೀಶ್ ಪಾಂಡೆ. ಆನ್ಸರ್ ಮನೀಶ್ ಪಾಂಡೆ. ಆಪ್ಷನ್ 1 ಮನೀಶ್ ಪಾಂಡೆ. ಇದೆಲ್ಲಾ ಕ್ವಶನ್ಸ್ ಕೂಡ ಕಾಂಪಿಟೇಟಿವ್ ಎಕ್ಸಾಮ್, ಮುಂದೆ ಬರುವಂತ ಕಾಂಪಿಟೇಟಿವ್ ಎಕ್ಸಾಮ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಎಲ್ಲಾ ಎಕ್ಸಾಮ್ ಅಲ್ಲೂ ಬರೋಂಥ ಚಾನ್ಸಸ್ ತುಂಬಾ ಇದೆ. ಅದಕ್ಕೋಸ್ಕರ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ತುಂಬಾ ಕ್ವಶನ್ಸ್ ಇದೆ, ನಿಮ್ಗೆ 1 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು. ಈ ಕ್ವಶನ್ಗೆ ಆನ್ಸರ್ ಏನಾಗಿತ್ತು? ಕ್ಯಾಚ್ ಆಫ್ ದಿ ಸೀಸನ್ ಯಾರಿಗೆ ಬಂದಿದೆ? ಮನೀಶ್ ಪಾಂಡೆ. ನೆಕ್ಸ್ಟ್ ಕ್ವಶನ್, who recorded the maximum number of fours during the IPL 2026 season? Who recorded the maximum number of fours? IPL 2026 ಋತುವಿನಲ್ಲಿ ಗರಿಷ್ಠ ಸಂಖ್ಯೆಯ ಬೌಂಡರಿಗಳನ್ನು ದಾಖಲಿಸಿದವರು ಯಾರು? 75 4. ಏನ್ ಆನ್ಸರ್ ಈ ಕ್ವಶನ್ಗೆ? ಸಾಯಿ ಸುದರ್ಶನ್. ಸಾಯಿ ಸುದರ್ಶನ್. ಆಪ್ಷನ್ 3 ಸಾಯಿ ಸುದರ್ಶನ್. ನೆಕ್ಸ್ಟ್ ಕ್ವಶನ್, which cricket association received the pitch and ground award for hosting 5 or more matches during IPL 2026? IPL 2026 ಸಮಯದಲ್ಲಿ 5 ಅಥವಾ ಹೆಚ್ಚಿನ ಪಂದ್ಯಗಳನ್ನು ಆಯೋಜಿಸಿದ್ದಕ್ಕಾಗಿ ಯಾವ ಕ್ರಿಕೆಟ್ ಸಂಘವು ಪಿಚ್ ಅಂಡ್ ಗ್ರೌಂಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಏನಾಗುತ್ತೆ ಈ ಕ್ವಶನ್ಗೆ ಆನ್ಸರು? ಇದು ಯಾರಿಗೆ ಕೊಡ್ತಾರೆ ಅಂತ ಫಸ್ಟ್ ನೋಡೋಣ. ಪಿಚ್ ಅಂಡ್ ಗ್ರೌಂಡ್ ಅವಾರ್ಡ್ ಯಾರಿಗೆ ಕೊಡೋದಂದ್ರೆ, ಮೇಂಟೆನೆನ್ಸ್, ಆ ಕ್ರಿಕೆಟ್ ಸ್ಟೇಡಿಯಂದು ಮೇಂಟೆನೆನ್ಸ್ ಚೆನ್ನಾಗಿರುತ್ತಲ್ಲ, ಯಾರ್ದು ಟಾಪ್ ಇರುತ್ತೆ ಅವರಿಗೆ ಇದು ಕೊಡೋದು, ಈ ಅವಾರ್ಡ್ ಕೊಡೋದು. ಮೇಂಟೆನೆನ್ಸ್ ಯಾರ್ದು ಚೆನ್ನಾಗಿರುತ್ತೆ, ಟಾಪ್ ಅಲ್ಲಿ ಇರುತ್ತೆ ಅವ್ರಿಗೆ ಕೊಡ್ತಾರೆ. ಈ ಆನ್ಸರ್ಗೆ, ಈ ಕ್ವಶನ್ಗೆ ಆನ್ಸರ್ ಏನಾಗಿರುತ್ತೆ? ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್, ಕೋಲ್ಕತ್ತಾ ಅವರಿಗೆ ಕೊಡ್ತಾರೆ. ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್. ನಿಮಗೆ ಕ್ರಿಕೆಟ್ ಇದರಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಅಂತ ಒಂದೇ ಆಪ್ಷನ್ ಇದೆ ಅಂದ್ರೆ ಅದು ಟಿಕ್ ಮಾಡಿ. ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಬೆಂಗಾಲ್ ಮತ್ತೆ ಹಿಮಾಚಲ್ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್, ಇದು ಎರಡು ಕಾಂಬಿನೇಷನ್ ಇದ್ರೆ ಇದನ್ನ ಕ್ಲಿಕ್ ಮಾಡಿ. ಆನ್ಸರ್ ಅರ್ಥ ಆಗಿದ್ಯಾ? ಇದು ಎಲ್ಲ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಏನೆ, ಲಾಸ್ಟ್ ವರ್ಗೂ ಮಿಸ್ ಮಾಡದೆ ವಿಡಿಯೋನ ನೋಡಿ. ನೆಕ್ಸ್ಟ್ ಕ್ವಶನ್, who broke Chris Gale's record for the highest number of sixes in the single Indian Premium League season? ಕ್ರಿಸ್ ಗೇಲ್ದು ನಂಬರ್ ಆಫ್ ಸಿಕ್ಸಸ್ ಅವ್ರದೇ ಟಾಪ್ ಇದ್ದಿದ್ದು, ಆದ್ರೆ 2026 ಅಲ್ಲಿ ಅದನ್ನ ಬ್ರೇಕ್ ಮಾಡಿದ್ದಾರೆ. ಅದು ಸಿಂಗಲ್ ಸೀಸನ್ ಅಲ್ಲಿ, ಅದು ಯಾರು ಅಂತ ಫೈಂಡ್ ಮಾಡಬೇಕು. ಈ ಕ್ವಶನ್ಗೆ ಆನ್ಸರ್ ಏನು? ಇಂಡಿಯನ್ ಪ್ರೀಮಿಯಂ ಲೀಗ್ ನ ಒಂದೇ ಋತುವಿನಲ್ಲಿ ಕ್ರಿಸ್ ಗೇಲ್ ಅವರ ಅತಿ ಹೆಚ್ಚು ಸಿಕ್ಸರ್ಗಳನ್ನು ಸಿಡಿಸಿದ ದಾಖಲೆಯನ್ನು ಯಾರು ಮುರಿದರು? ಈ ಕ್ವಶನ್ಗೆ ಆನ್ಸರ್ ಯಾರು ಮರ್ತಿರೋದಿಲ್ಲ. ರಾಜಸ್ಥಾನ್ ರಾಯಲ್ಸ್ ನ ವೈಭವ್ ಸೂರ್ಯವಂಶಿ. ವೈಭವ್ ಸೂರ್ಯವಂಶಿ ಈ ದಾಖಲೆಯನ್ನ ಮುರಿದಿದ್ದಾರೆ. ನೆಕ್ಸ್ಟ್ ಕ್ವಶನ್ಗೆ ನಿಮ್ಗೆ ಆನ್ಸರ್ ಗೊತ್ತಿದೆ ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. Which franchise sponsored the 19th edition of Indian Premium League IPL 2026? Which franchise sponsored the 19th edition of Indian Premium League held in 2026? 2026ರಲ್ಲಿ ನಡೆದ ಇಂಡಿಯನ್ ಪ್ರೀಮಿಯಂ ಲೀಗ್ ನ
19ನೇ ಆವೃತ್ತಿಯನ್ನು ಯಾವ ಫ್ರಾಂಚೈಸಿ ಪ್ರಾಯೋಜಿಸಿತು? ಏನಾಗುತ್ತೆ ಆನ್ಸರು? ಟಾಟಾ IPL 2026. ಟಾಟಾ IPL 2026. Next question. Which teams have won the Indian Premier League titles the most number of times? Most number of times ಯಾವುದು IPL ಟೀಮ್ ಟ್ರೋಫಿ ಗೆದ್ದಿರೋದು? ಮೋಸ್ಟ್ ನಂಬರ್ ಆಫ್ ಟೈಮ್ಸ್ ಯಾವ IPL ಟೀಮು? ಇಂಡಿಯನ್ ಪ್ರೀಮಿಯಂ ಲೀಗ್ ನಲ್ಲಿ ಅತಿ ಹೆಚ್ಚು ಬಾರಿ ಪ್ರಶಸ್ತಿ ಗೆದ್ದ ತಂಡಗಳು ಯಾವುವು ಅಂತ ಇದೆ. ಏನಾಗುತ್ತೆ ಆನ್ಸರು? ಚೆನ್ನೈ ಸೂಪರ್ ಕಿಂಗ್ಸ್ ಅಂಡ್ ಮುಂಬೈ ಇಂಡಿಯನ್ಸ್. ಇವರಿಬ್ರು ಕೂಡ ಐದೈದು ಸಾರಿ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಇವರೇ ಟಾಪ್ ಮೋಸ್ಟ್. ಮುಂಬೈ ಮತ್ತೆ ಚೆನ್ನೈ 5 ಟ್ರೋಫಿ ಗೆದ್ದಿದ್ದಾರೆ, 5 ಸಾರಿ ಚಾಂಪಿಯನ್ ಇವರು. ಓಕೆನಾ? ನೆಕ್ಸ್ಟ್ ಕ್ವಶನ್. How many matches were scheduled to be played in the 2026 Indian Premium League? 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಎಷ್ಟು ಪಂದ್ಯಗಳನ್ನು ಆಡಲು ನಿರ್ಧರಿಸಲಾಗಿತ್ತು? ಎಷ್ಟು ಮ್ಯಾಚ್ ಇದೆ? ಟೋಟಲ್ ಎಷ್ಟು ಮ್ಯಾಚ್ ಆಡಿದ್ರು ಹೇಳಿ IPL 2026 ಅಲ್ಲಿ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಟೋಟಲ್ ಎಷ್ಟು ಮ್ಯಾಚ್ ಆಡಿರೋದಂದ್ರೆ 74 ಮ್ಯಾಚಸ್ ಆಡಿರೋದು. IPL 2026 ಅಲ್ಲಿ 74 ಮ್ಯಾಚಸ್. ಆಪ್ಷನ್ಸ್ ನೋಡಿ, 64, 84, 74, 94. ಬರೀ 4 ನೋಡ್ಬಿಟ್ಟು ಟಿಕ್ ಮಾಡಿ ಹೊರಟೋದ್ರೆ ಆನ್ಸರ್ ಬರಲ್ಲ. ಈ ತರ ಈಸಿ ಕ್ವಶನ್ಸ್ IPL ಮೇಲೆ ಬಂದ್ರೆ ಈಸಿ ಕ್ವಶನ್ಸ್ 10 seconds ಅಲ್ಲಿ ಕ್ವಶನ್ ಓದಿದ ತಕ್ಷಣ ಆನ್ಸರ್ ಮಾಡ್ಬೋದು, ಆ ತರ ಇರುತ್ತೆ. ಬಟ್ ನಮಗೆ ಕನ್ಫ್ಯೂಸ್ ಆಗ್ಬಾರ್ದು, ಗೊತ್ತಿರಬೇಕು. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೋಸ್ಕರ ಮಾಡ್ತಿರೋದು. ನೆಕ್ಸ್ಟ್ ಒನ್. Which Rajasthan Royals player became the youngest centurion in IPL history by scoring the century at the age of 14 years and 32 days? ನಾನು ಆವಾಗಲೇ ಹೇಳಿದ್ನಲ್ಲ, 14 years 32 ಡೇಸ್ಗೆನೆ ಯಂಗೆಸ್ಟ್ ಸೆಂಚುರಿಯನ್ ಅಂತ ಅವ್ರದ್ದು ನೇಮ್ ಆಗಿದೆ. 14 ವರ್ಷ 32 ದಿನಗಳಲ್ಲಿ ಶತಕ ಗಳಿಸುವ ಮೂಲಕ IPL ಇತಿಹಾಸದಲ್ಲಿ ಅತ್ಯಂತ ಕಿರಿಯ ಶತಕ ಗಳಿಸಿದ ರಾಜಸ್ಥಾನ್ ರಾಯಲ್ಸ್ ಆಟಗಾರ ಯಾರು? ವೈಭವ್ ಸೂರ್ಯವಂಶಿ. 14 years 32 days. ಇದನ್ನು ಕೇಳಂತ ಚಾನ್ಸಸ್ ಇರುತ್ತೆ. ಅವ್ರದ್ದು ಏಜ್ ಏನಾಗಿತ್ತು ಇದನ್ನು ಕೇಳಂತ ಚಾನ್ಸಸ್ ಇರುತ್ತೆ. 14 years 32 days ಸೆಂಚುರಿ, ಯಂಗೆಸ್ಟ್ ಸೆಂಚುರಿ. ಬಟ್ ಅವ್ರದ್ದು ಏಜ್ ಏನು, ಆ ತರ ಕ್ವಶನ್ಸ್ ಕೂಡ ಬರೋ ಚಾನ್ಸಸ್ ಇದೆ. 14 years and 32 days. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್. IPL ಯಾವಾಗ ಪ್ರಾರಂಭವಾಯಿತು? ಯಾವಾಗ IPL ಪ್ರಾರಂಭವಾಗಿದ್ದು? 2008 ಅಲ್ಲಿ ಸ್ಟಾರ್ಟ್ ಆಗಿರೋದು. 2008 ಅಲ್ಲಿ IPL ಸ್ಟಾರ್ಟ್ ಆಗಿರೋದು. ಆಗಿದ್ರೆ IPL ನ ಫೌಂಡರ್ ಯಾರು ಅಂತ ತಿಳಿಸ್ಕೊಡ್ತೀರಾ? IPL 2008 ಅಲ್ಲಿ ಸ್ಟಾರ್ಟ್ ಆಗಿದೆ, ಬಟ್ IPL ನ ಫೌಂಡರ್ ಯಾರು? ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಕ್ವೆಶ್ಚನ್. ಹೂ ಇಸ್ ದ ಫಸ್ಟ್ ಪ್ಲೇಯರ್ ಟು ಹಿಟ್ 1000 ಬೌಂಡ್ರೀಸ್ ಇನ್ IPL ಹಿಸ್ಟ್ರಿ? IPL ಇತಿಹಾಸದಲ್ಲಿ 1000 ಬೌಂಡ್ರಿಗಳನ್ನು ಹೊಡೆದ ಮೊದಲ ಆಟಗಾರ ಯಾರು? ಈ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? 1000 ಬೌಂಡ್ರೀಸ್ ನ ಕಂಪ್ಲೀಟ್ ಮಾಡಿದ್ದು ನಂಬರ್ 18 ವಿರಾಟ್ ಕೊಹ್ಲಿ. ಥೌಸಂಡ್ ಬೌಂಡ್ರೀಸ್ ನ ಫಸ್ಟ್ ಯಾರು ಹಿಸ್ಟ್ರಿಯಲ್ಲಿ, IPL ಹಿಸ್ಟ್ರಿಯಲ್ಲಿ ತಗೊಂಡಿರೋದು? ನಂಬರ್ 18 ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಕ್ವಶನ್. Who among the following is the first ever captain to win 100 matches in IPL history? 100 ಪಂದ್ಯಗಳನ್ನು ಗೆದ್ದ ಮೂಲಕ ನಾಯಕ ಯಾರು? IPL ಇತಿಹಾಸದಲ್ಲಿ 100 ಪಂದ್ಯಗಳನ್ನು ಗೆದ್ದ ಮೂಲಕ ನಾಯಕ ಯಾರಾಗ್ತಾರೆ? MS ಧೋನಿ. ನಂಬರ್ 7 MS ಧೋನಿ. ಆನ್ಸರ್ ಏನಾಗುತ್ತೆ? MS ಧೋನಿ.
ನೆಕ್ಸ್ಟ್ ಕ್ವೆಶ್ಚನ್, who among the following was the founder and the first chairman and commissioner of Indian Premium League? IPL ನ ಫೌಂಡರ್ ಅಂಡ್ ಫಸ್ಟ್ ಚೇರ್ಮನ್ ಯಾರಾಗ್ತಾರೆ? ಅವಾಗಲೇ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಅನ್ನಲ್ಲ, ನೆಕ್ಸ್ಟ್ ಬರ್ತಾ ಇದೆ ಕ್ವಶನ್, ಅದಕ್ಕೋಸ್ಕರ ನಾನು ಫಸ್ಟೇ ನಿಮ್ಗೆ ಹೇಳಿದ್ದು. ಏನಾಗುತ್ತೆ ಆನ್ಸರ್ ಈ ಕ್ವಶನ್ಗೆ? ಲಲಿತ್ ಮೋದಿ. ಲಲಿತ್ ಮೋದಿ ಇವರೇ ಫೌಂಡರು ಮತ್ತೆ ಫಸ್ಟ್ ಚೇರ್ಮನ್ ಅಂಡ್ ಕಮಿಷನರ್ ಆಫ್ IPL, ಇಂಡಿಯನ್ ಪ್ರೀಮಿಯರ್ ಲೀಗ್, ಲಲಿತ್ ಮೋದಿ. ನೆಕ್ಸ್ಟ್ ಕ್ವೆಶ್ಚನ್, ನೇಮ್ ದ ಕ್ರಿಕೆಟರ್ ಹೂ ಬಿಕಮ್ ದ ಫಸ್ಟ್ ಎವರ್ ಬ್ಯಾಟ್ಸ್ಮನ್ ಟು ಸ್ಕೋರ್ 500 ರನ್ಸ್ ಇನ್ ದ IPL ಫಾರ್ಮ್ಯಾಟ್. IPL ಸ್ವರೂಪದಲ್ಲಿ 5,000 ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಕ್ರಿಕೆಟಿಗನ ಹೆಸರೇನು? ಏನಾಗತ್ತೆ ಆನ್ಸರ್ ಈ ಕ್ವಶನ್ಗೆ? ಸುರೇಶ್ ರೈನಾ. ಸುರೇಶ್ ರೈನಾ ಇಸ್ ದ ಕರೆಕ್ಟ್ ಆನ್ಸರ್. 5,000 ಯಾರು ರನ್ ಮಾಡಿರೋದು ಫಸ್ಟ್? ಸುರೇಶ್ ರೈನಾ. ನೆಕ್ಸ್ಟ್ ಕ್ವೆಶ್ಚನ್, who is the Indian player to score the first century in the Indian Premium League? ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಫಸ್ಟ್ ಸೆಂಚುರಿ ಬಾರಿಸಿದ ಯಾರು? ಶತಕ ಗಳಿಸಿದ ಭಾರತೀಯ ಆಟಗಾರ ಯಾರು? ಯಾರಾಗ್ತಾರೆ ಆನ್ಸರ್? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಆನ್ಸರ್ ಏನಾಗುತ್ತೆ? ಮನೀಶ್ ಪಾಂಡೆ. ಫಸ್ಟ್ ಮೊದಲ ಶತಕ ಗಳಿಸಿದ ಭಾರತೀಯ ಆಟಗಾರ ಮನೀಶ್ ಪಾಂಡೆ. The first IPL final was hosted in which stadium? ಮೊದಲ IPL ಫೈನಲ್ ಪಂದ್ಯವನ್ನು ಯಾವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು? ಈ ಕ್ವೆಶ್ಚನ್ಗೆ ಆನ್ಸರ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಏನಾಗಿರುತ್ತೆ ಈ ಕ್ವೆಶ್ಚನ್ಗೆ ಆನ್ಸರ್? DY ಪಾಟೀಲ್ ಸ್ಟೇಡಿಯಂ, ಮುಂಬೈ. ನೇವಿ ಮುಂಬೈ, DY ಪಾಟೀಲ್ ಸ್ಟೇಡಿಯಂ. ನೆಕ್ಸ್ಟ್ ಕ್ವೆಶ್ಚನ್, which edition of the Indian Premier League was held in 2026? 2026 ಅಲ್ಲಿ ಯಾವ ಅಡಿಷನ್ ಪ್ರೀಮಿಯಂ ಲೀಗು ಯಾವ ಅಡಿಷನ್ ಆಗಿರುತ್ತೆ? 19th ಅಡಿಷನ್. ಯಾವ ತರ ನೆನ್ಪಿಟ್ಕೋತೀರಾ? RCB ವಿನ್ ಆಗಿದ್ದು 17 ವರ್ಷ ಆದ್ಮೇಲೆ. 17 ವರ್ಷ ಆದ್ಮೇಲೆ ಅಂದ್ರೆ 18, 19 ಎರಡು RCB ನಾವೇ ವಿನ್ ಆಗಿದೀವಾ? ಅದಕ್ಕೋಸ್ಕರ ಆ ತರ ಆದ್ರೂ ನೆನ್ಪಿಟ್ಕೊಳ್ಳಿ. ಗೊತ್ತಿದ್ರೆ ಓಕೆ, ನೆನ್ಪಿಲ್ಲ ಅಂದ್ರೆ 17 ವರ್ಷ ಆದ್ಮೇಲೆ RCB ವಿನ್ ಆಗಿದ್ದು. ಎಷ್ಟು ಸತಿ? 2 ಸಾರಿ. ಅಂದ್ರೆ 18, 19 RCB ವಿನ್ ಆಗಿರುತ್ತೆ. 2026 ಅಲ್ಲಿ 19th edition. IPL 2026 is 19th edition. Next question, what is the salary purse allotted to each franchisee for the IPL 2026 edition? IPL 2026 ಹರಾಜಿನಲ್ಲಿ ಪ್ರತಿ ಫ್ರಾಂಚೈಸಿಗೆ ಹಂಚಿಕೆಯಾದ ಸಂಬಳ ಎಷ್ಟು? ಆನ್ಸರ್ ಮಾಡಿ ಈ ಕ್ವೆಶ್ಚನ್. ಆನ್ಸರ್ 125 crores. 125 crores. 125 ಕೋಟಿ. ನೆಕ್ಸ್ಟ್ ಕ್ವೆಶ್ಚನ್, who emerged as the most expensive player in the IPL 2026 ಮಿನಿ ಆಕ್ಷನ್? ಮಿನಿ ಹರಾಜಿನಲ್ಲಿ ಅತ್ಯಂತ ದುಬಾರಿ ಆಟಗಾರ ಯಾರು? ಆನ್ಸರ್ ಏನಾಗುತ್ತೆ? ಕ್ಯಾಮ್ರನ್ ಗ್ರೀನ್. 25.2 ಕೋಟಿ, 25.2 ಕೋಟಿಗೆ ಇವರು ಕೋಲ್ಕತ್ತಾ ಇವ್ರನ್ನ ತಗೋತಾರೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ವ್ಯಕ್ತಿನ ತಗೋತಾರೆ, ಕ್ಯಾಮ್ರಾನ್ ಗ್ರೀನ್. ನೆಕ್ಸ್ಟ್, ವೇರ್ ವಾಸ್ ದ IPL 2026 ಮಿನಿ ಆಕ್ಷನ್ ಎಲ್ಡ್? ಆಕ್ಷನ್ 2026 IPL 2026 ಆಕ್ಷನ್ ಎಲ್ಲಿ ನಡೆದಿತ್ತು? ಪ್ಲೇಸ್ ದುಬೈ ಅಂತ ಗೊತ್ತಿದೆ, ಮುಂಬೈ ಅಂತ, ದುಬೈ ಅಂತ ಗೊತ್ತಿದೆ, ಬಟ್ ಅಬುಧಾಬಿಯಲ್ಲೋ ದೋಹಾದಲ್ಲೋ? ಏನ್ ಆನ್ಸರ್? ಅಬುಧಾಬಿ.
Option 3, Abu Dhabi. IPL auction to take place on December 16th in Abu Dhabi. ಡಿಸೆಂಬರ್ 16th ಅಬು ಧಾಬಿಯಲ್ಲಿ IPL ಮಿನಿ ಆಕ್ಷನ್ ನಡೆದಿದ್ದು. ಓಕೆನಾ? ಇದಿಷ್ಟು ಕೂಡ IPL ಮೇಲೆ ಮುಂಬರುವಂತ ಎಕ್ಸಾಮ್ಗೆ ಪ್ರಿಪ್ರೇಷನ್ಗೆ ಕ್ವಶನ್ಸ್ಗಳಾಗಿತ್ತು. ಈ ಕ್ವಶನ್ಸ್ ನೋಡಿ, ಈ ಕ್ವಶನ್ಸ್ ನೆನಪಿದೆ ಅಂದ್ರೂ ಕೂಡ ನೀವು ಬೇರೆ ಏನಾದ್ರೂ ಕ್ವಶನ್ ಕೊಟ್ಟರು ಕೂಡ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಆನ್ಸರ್ ಮಾಡಬಹುದು. ಆಪ್ಷನ್ ಎಲಿಮಿನೇಷನ್ ಮೆಥಡ್ ಅಲ್ಲಿ ಆಪ್ಷನ್ ಮಾಡಬಹುದು. ಇದಿಷ್ಟು ಕೂಡ IPL ಸೀಸನ್ 2026 ಮೇಲೆ ಆಗಿದಂತ ಕ್ವಶನ್ಸ್ ಆಗಿತ್ತು. ಎಕ್ಸಾಮ್ ಚೆನ್ನಾಗಿ ಬರೀರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.